ಇದು ನಿಜವೇ? ನಾನು ನಂಬುವುದಿಲ್ಲ. ನಂಬು ಹಂಗ ರಾಜ. ಕರ್ಣನ ಉದಾರ ಹೃದಯವನ್ನು ತಿಳಿದ ಕೌರವನು ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನಿಗೆ ನಿನ್ನಲ್ಲಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಕುವಾಚ್ಯ ಶಬ್ದಗಳನ್ನಾಡಲು ಅವರು ಹಿಂಜರಿಯುತ್ತಿಲ್ಲ. ದುರ್ಯೋಧನನು ಇವೆಲ್ಲವನ್ನು ಕೇಳಿದರೂ ಕೇಳದವನಂತೆ ಸುಮ್ಮನಿದ್ದನು ಕರ್ಣ. ಶಕುನಿ, ಕರ್ಣ, ಸ್ನೇಹದಲ್ಲಿ ವಂಚನೆ. ನಿನ್ನನ್ನು ನೋಡಿದರೆ ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖ ಆಗುತ್ತದೆ. ಶಕುನಿ, ಸ್ನೇಹದಲ್ಲಿ ವಂಚನೆ. ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು. ಸಭೆಯಲ್ಲಿ ಏನು ನಡೆಯಿತು ಮರೆಮಾಚದೆ ಹೇಳು. ನೀನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಅವನಾಗ ಹಸಿದ ಜಬ್ಬುಲಿ ಎಂದು ಆರ್ಪಡಿಸುತ್ತ ಕ್ರೋಧನಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷಪಾತಗಳೆಂದು ನಿಂದಿಸಿದನು ಮತ್ತು ಪಾಂಡವರನ್ನು ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದನು ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನ ಇಚ್ಛೆಯನ್ನು ಪ್ರಕಟವಾಗಿ ಹೇಳಿದನು. ಎಲ್ಲವೂ ನಿಶ್ಚಯವಾದಂತೆ ಆಗ ಭೀಷ್ಮನು, ಕುರುಪಿತಾಮಹರು ಏನು ಹೇಳಿದರು ಶುಕನಿ? ಅಸೂಯೆಯಿಂದ ಭೀಷ್ಮನು ಆ ರೀತಿ ಹೇಳಿರಲಾರ. ಆದರಾತನ ಮಾತಿನಿಂದ ನಿನ್ನ ಸೇನಾಧಿಪತ್ಯ ದಾಸು ಭಂಗವಾಯಿತು. ಶಕುನಿ, ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಶಿಸಿದವನಲ್ಲ. ಆದರೆ ದುರ್ಯೋಧನನಿಗೆ ನನ್ನಲ್ಲಿದ್ದಂಥ ವಿಶ್ವಾಸವನ್ನು ಚೆಲಿಸುವಂತೆ ಮಾಡಿದವರಾರು ಶಕುನಿ? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆಷ್ಟೇ ಆ ಸಂಗತಿಯನ್ನು ಭೀಷ್ಮನ ದುರ್ಯೋಧನನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ವಶನಾದೆಯೋ ಏನು ಎಂದು ದುರ್ಯೋಧನನ ಸಂದೇಹ. ಸಂದೇಹ? ಕುರುಕುಲದರಸರು ಈ ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿಲ್ಲವೇ ಶಕುನಿ? ತಿಳಿದಿಲ್ಲವೇ? ತಿಳಿದಿರುವರು ಕರ್ಣ, ತಿಳಿದಿರುವರು. ನಿನ್ನ ವಿಷಯದಲ್ಲಿ ಕ್ವಚ್ಚ ಶಬ್ದಗಳನ್ನಾಡಲು ಅವರು ಹಿಂಜೇರಿಸಿಲ್ಲ ಕರ್ಣ. ಏನು ಹೇಳಿದರು ಶಕುನಿ? ಆ ದುರ್ವಾಕ್ಯಗಳು ನಾನು ಹೇಳ ಕಾರಣ, ಆ ದುರ್ವಾಕ್ಯಗಳನ್ನಾರು ಹೇಳು ಶಕುನಿ, ನುಡಿಯಲಾರೆ. ಹೇಳು ಶಕುನಿ. ನೀಚ ಕೊಳಲೆ ಹುಟ್ಟಿದ ನೀಚನಿಗೆ ಸ್ವಾಮಿ ಭಕ್ತಿ ಹೆದು ಎಂದು ಸೂತಕುಲ, ಸೂತಕುಲ, ಸೂತಕುಲ. ಸೂತಕುಲದಲ್ಲಿ ಹುಟ್ಟಿದವರಾರು ರಾಜಭಕ್ತರಾಗಬಾರದೆ? ಶಕುನಿ, ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಆ ಉಚ್ಚ ಕುಲದವರಿಗೆ ಮೀಸಲಾಗಿಟ್ಟದೆ. ಶಕುನಿ, ಶಕುನಿ, ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ ಶಕುನಿ? ಎಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ನಾನು ಸೂತಪುತ್ರರೆಂದು ಹುಡುಗರು ನನ್ನ ಸಂಗಡ ಆಟ ಮಾಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ಮಹಾ ದೋಷವೆಂದು ತಿಳಿದಿದ್ದರು. ನಾನು ಕಣ್ಣೀರು ಸುರಿಸುತ್ತಾ ಆ ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಹೇ ಪರಮೇಶ್ವರ, ಏತಕ್ಕಾಗಿ ನನ್ನನ್ನು ಈ ಸೂತಕುಲಕ್ಕೆ ತಳ್ಳಿದೆ ಎಂದು. ಆದರೆ ಈಗ ಆ ದಿನಗಳು ಕಳೆದವು, ತಿಳಿವು ಮೂಡಿತು.
ಜನ್ಮವು ಆಕಸ್ಮಿಕ ಘಟನೆ, ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದೆ. ನನ್ನ ಮಾನ ಅಪಮಾನಗಳು ಕುಲವನ್ನು ಅವಲಂಬಿಸಿದೆ ಎಂದು, ಗುಣವನ್ನು ಅವಲಂಬಿಸಿದೆ ಎಂದು, ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ. ಆತ್ಮಬಲದಿಂದ, ಪ್ರಯತ್ನ ವಿಶೇಷದಿಂದ ರಾಜಸ್ಥಾನದ ಸ್ಥಾನಮಾನಗಳು ನನಗಿಂದು ದೊರೆತವು. ನಾನಿಂದು ಅಂಗದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಆದರೂ ಈ ಜನ್ಮ ದುಷ್ಟಭೂತವು ನನ್ನನ್ನು ಬಿಟ್ಟಿಲ್ಲ ಶಕುನಿ, ಬಿಟ್ಟು. ಪ್ರತಿಷ್ಠಾಪರರಾದ ಆರ್ಯರು ಈ ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಈ ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ, ಈ ಭಾರತಕ್ಕೆ ನಿಸ್ತಾರವಿಲ್ಲ. ಸ್ಥಿರನಾಗು. ದುರ್ಯೋಧನ ಅವ್ಯಾಜ್ಯ ಸ್ನೇಹವನ್ನು ನಿನ್ನ ಕೈಯಲ್ಲಿರುವುದು. ಭೀಷ್ಮನ ಯುದ್ಧದಲ್ಲಿ ಪರಾಜಯನಾಗುವುದು ಅಸ್ತ್ರದಾನ ಮಾಡುವುದಲ್ಲೆಂದು ಶಪಥ ಮಾಡು. ಕೌರವರು ತಿಳಿಯಲಿ ಕರ್ಣ ಅಸ್ತ್ರ ಕೌಶಲ್ಯದ ಅಭಾವವು ಎಂತಹ ಅನರ್ಥಕಾರಿ ಎಂಬುದನ್ನು. ಶಕುನಿ, ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಹೇಡಿಯಂತೆ ಮನೆಯಲ್ಲೇ ಕುಳಿತುಕೊಳ್ಳುವುದೇ? ಅದು ನನ್ನಿಂದ ಆಗದು ಶಕುನಿ. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ, ಬೇರೆ ಉಪಾಯವಿಲ್ಲ. ಸ್ವಪಕ್ಷದಿಂದ ಹೋಮಾಯಿತನಾಗುವ ಹೆಚ್ಚೆ ಇದ್ದರೆ ಅಸ್ತ್ರಧಾರಣ ಮಾಡು. ದ್ರೋಣ ಶಲ್ಯಾದಿಗಳು ನಿನಗಿದಕ್ಕಿಂತ ಹೆಚ್ಚಿನ ಅಪಮಾನ ಮಾಡಲು ಯೋಚಿಸಿದಂತಿದೆ. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ಈ ವಿಚಾರದಲ್ಲಿ ತಾಟಸ್ಯ ಭಾವವನ್ನು ವಹಿಸಬಲ್ಲ. ಆದುದರಿಂದ ನಿಧಾನವಾಗಿ ಯೋಚಿಸಿಕೊಳ್ಳಾಗಿ. ನಿಜ ನಿಜ ಶಕುನಿ. ಶಕುನಿ, ದುರದೋಳ್ನಾರಿಗೆ ರಣವಂ ಗೈಯಲೇ ಶಕುನಿ, ದುರದೋಳ್ನಾರಿಗೆ ರಣವಂ ಗೈಯಲೇ ಜಡಮತಿಗಳೆನ್ನನು ದ್ವೇಷಿಸುತ್ತಲಿಹರೋ. ಶಕುನಿ, ಕುರುಪಿತಾಮಹಭೀಷ್ಮನ್ ರಣದೋ ಪರಾಜಿತನಾಗ ತೊಡೆನು ನಾಯಿ ಅಸ್ತ್ರವನು ಇದೆನ್ನ ಶಪಥ. ಶಕುನಿ, ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನೀ ಅಸ್ತ್ರಧಾರಣ ಮಾಡುವುದಿಲ್ಲ. ಇದೆನ್ನ ಶಪಥ. ಶಪಥವೇನು ಪ್ರಾಣಸಕ? ನಾನು ನಿನಗಾಗಿ ಎಲ್ಲೆಲ್ಲೇ ಹುಡುಕಿದೆ, ಬಂದು ಎಷ್ಟೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಕುರ್ರಾಜ. ಆದರೆ ಇಲ್ಲಿ ಒಂದು ಗಳಿಗೆಯು ನಿಲ್ಲುವ ಪ್ರವೃತ್ತಿ ನನ್ನಲ್ಲಿಲ್ಲ. ಪುನಃ ನೋಡುವೆನೋ, ಆಗ ಶಪಥವೇನೆಂಬುದು ನಿನಗೇ ತಿಳಿಯುವುದು. ಕರ್ಣ, ನಿನಗೊಂದು ಸಂತೋಷದ ವಿಚಾರವಿರುವುದು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪದದಲಿತರಾಗಿ ಪಶುಗಳಂತೆ ಜೀವಿಸುತ್ತಿರುವ ಈ ಸೂತ ಕುಲದವರಿಗೆ ಸಂತೋಷದ ಸುದ್ದಿಯಲ್ಲಿರುವುದು. ಕರ್ಣ, ಕರ್ಣ, ನಿಲ್ಲು ಕರ್ಣ. ಇದೇನಿದು? ಈ ದಿನ ಕರ್ಣನ ರೀತಿಯೇ ಬೇರೆ ಆಗಿರುವುದಲ್ಲ.
ಈಗೇನು ಮಾಡುವುದು ಶಿಖನಿ? ನಾವು ಬಹುವಾಗಿ ಯೋಚಿಸಿ ಕೊನೆಗೆ ಕರ್ಣನನ್ನು ಸೇನಾಧ್ಯಕ್ಷನಾಗಿ ಮಾಡಬೇಕೆಂದು ನಿರ್ಧರಿಸಿದನು. ಅದನ್ನು ತಿಳಿಸುವ ಸಲುವಾಗಿ ಇಲ್ಲಿಗೆ ಬಂದಿದ್ದು. ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು 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 ಪರ್ಯಾಸವೇ ಕೌರವೇಶ್ವರ? ಏಕೆ? ಕರ್ಣನು ವೀರ ಪುರುಷನಲ್ಲವೇ? ಇರಬಹುದು. ಆದರೂ ಅವನನ್ನು ಸೇನಾಧಿಪತಿಯನ್ನಾಗಿ ಮಾಡುವುದರಿಂದ ಎಷ್ಟು ಜನ ಅಪಮಾನವಾಗುವುದೆಂದು ಯೋಚಿಸಿದೆಯಾ? ಬೋರ್ಗೆ ವಿಜಯಾದ ಭೀಷ್ಮ, ಶಸ್ತ್ರಾಚಾರ್ಯನಾದ ದ್ರೋಣ, ಶಲ್ಯ, ಕೃತೋರ್ಮ ಇವರೇ ಮುಂತಾದ ಉತ್ತಮ ವರ್ಣದ ಮಹಾರಥಿಕರನ್ನು ಬಿಟ್ಟು ಸೋತ ಕುಲದ ಕರ್ಣನಿಗೆ ಸೇನಾಧಿಪತ್ಯವೇ? ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ಎಂತಹ ಅನರ್ಥವಾಗುವುದೆಂದು ಮರೆಬೇಡ. ಭೀಷ್ಮಾದಿಗಳು ಕೋಪಗಳು ಅಲ್ಲದೆ ಭೀಷ್ಮನ ಪರಾಜಿತನಾಗುವವರೆಗೂ ಅಸ್ತ್ರಧಾರಣ ಮಾಡುವುದೆಂದು ಕರ್ಣನು ಇದೀಗ ನಿಷ್ಕಾರಣವಾಗಿ ಶಪಥವನ್ನು ಮಾಡಿರುವನು. ಶಪಥವನ್ನು ಮೀರಿ ಅದನ್ನು ನಿರ್ವಹಿಸುವಂತಿಲ್ಲ. ಆದುದರಿಂದ ನಿಧಾನವಾಗಿ ಯೋಚಿಸು ಕುರ್ರಾಜ. ನಿಜ ಮಾವ. ಹಾಗಾದರೆ ಈಗೇನು ಮಾಡುವುದು? ಈಗ ಚಿಂತಿಸುವ ಸಮಯವಿಲ್ಲ. ಯುದ್ಧವು ಸನ್ನಿಹಿತವಾಗಿದೆ. ಈಗಲೇ ಹೋಗಿ ಕುರು ಪಿತಾಮಹರನ್ನು ನೋಡು. ಆಗಲಿ ಮಾವ, ಹಾಗೇ ಮಾಡುವೆನು. ನಡೆ ಮಾ, ಹೋಗೋಣ. ನಡೆ ಶ್ರೀ, ನಡೆ. ದುರ್ಯೋಧನ, ನಿಮ್ಮಪ್ಪನಿಗೆ ಕಣ್ಣು ಕುರುಡಾದರೆ ನಿನಗೆ ಬುದ್ಧಿಯೇ ಕುರುಡಲ್ಲೋ? ಶಕುನಿ ಎಂಬ ಮೂರಕ್ಷರದ ಅರ್ಥವಾದರೂ ನಿನಗೆ ಗೊತ್ತೇನೋ? ಶೋ ಎಂದರೆ ಶತ್ರುಗಳಾದ ಕೌರವರನ್ನು, ಕು ಎಂದರೆ ಕುತಂತ್ರದಿಂದ, ನೀ ಎಂದರೆ ನಿರ್ಮೂಲನ ಮಾಡ ಅವತರಿಸಿರುವನು. ಈ ಮೂರಕ್ಷರದ ಶಾಕು ನೀ. ಅಂತೂ ಭೀಷ್ಮನ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಅಸ್ತ್ರ ಧಾರಣ ಮಾಡುವುದಿಲ್ಲವೆಂದು ಕರ್ಣನಿಂದ ಶಪಥವನ್ನು ಮಾಡಿಸಿದ್ದಾಯಿತು. ಕರ್ಣನಿಂದ ಶಪಥವನ್ನು ಮಾಡಿಸಿದ್ದಾಯಿತು. ಶಕುನಿಗ ಆನಂದ, ಆನಂದ, ಮಹಾನಂದ, ಪರಮಾನಂದ. ಆನಂದ. ಆನಂದ ಆನಂದ, ಶಕುನಿಗೆ ಪರಮಾನಂದ, ಈ ಶಕುನಿಗೆ ಪರಮಾನಂದ. ಆನಂದ ಆನಂದ, ಈ ಶಕುನಿಗೆ ಪರಮಾನಂದ, ಈ ಶಕುನಿಗೆ ಪರಮಾನಂದ. ಕೌರವ ವೀರರ ಹೃದಯವನ್ನು ಛೇದಿಸಿ ಅರುಷದಿ ಮೆರೆಯುವೆನು. ಕೌರವ
ಗೌರರ ವೀರನ ಹೃದಯವನ್ನು ಛೇದಿಸಿ ಅರುಷದಿ ನೆಲೆಯುವೆನು ಅನುಜರ ಸೆರೆಯಳು ಕೊಂದ ದುರುಳನ ಅನುಜರ ಸೆರೆಯಳು ಕೊಂದ ದುರುಳ ಕಡುನರ ಕೊದಳು ಮುಳುಗಿಸುವೆ ಕಡುನರ ಕೊದಳು ಮುಳುಗಿಸುವೆ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಶಕುನಿಗೆ ಪರಮಾನಂದ ಕಾಳ ಸರ್ಪ ವಿಷ ಜ್ವಾಲೆಯದರಿ ಹಿಂದಿನ ಸೇಡನು ಮನದೊಳಗಿರಿಸಿ ಕಾಳ ಸರ್ಪ ವಿಷ ಜ್ವಾಲೆಯದರಿ ಹಿಂದಿನ ಸೇಡನು ಮನದೊಳಗಿರಿ ಅಂದು ನೀ ಮಾಡಿದ ಮೋಸಕ್ಕೆ ನಾನು ಗೌರವ ಅಂದು ನೀ ಮಾಡಿದ ಮೋಸಕ್ಕೆ ನಾನು ಬಲಿ ಕೊಡಿಸುವೆ ಕುರುಕ್ಷೇತ್ರದಿ ಬಲಿ ಕೊಡಿಸುವೆನು ಕುರುಕ್ಷೇತ್ರದಿ ಆನಂದ ಆನಂದ ಶಕುನಿಗೆ ಪರಮಾನಂದ ಶಕುನಿಗೆ ಶಕುನಿಗೆ ಪರಮಾನಂದ ಶಕುನಿಗೆ 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 ಪರಮಾನಂದ ಐವರ ಕಾಂತೆ ಎನಿಸಿದ ಚಿಂತೆ ತಳೆದ ಬರಿ ಭಾವ ಸವಿಸಿದ ಜೀವ ತಳೆದ ಬರಿ ಭಾವ ಸವಿಸಿದ ಜೀವ ಸರ್ವೇಶ ಕೊಡುಚಿರ ವಿಭವ ಸರ್ವೇಶ ಕೊಡುಚಿರ ವಿಭವ ಜ್ವಲಿಸುವುದ ನಾವರೆತ ನಿಜಾದ ಕಲುಷಿತ ಮನದ ವ್ಯಾಕುಲವ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಪರಮಾತ್ಮ ದೀನ ದಯಾನಿಧಿ ನೀನಲ್ಲದೆ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ಕೈ ಹಿಡಿದ ಪತಿಗಳು ಭೋಗ್ಯ ವಸ್ತುವಿನಂತೆ ನನ್ನನ್ನು ಜೋಜಿನಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜ್ಯಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ಅಪಮಾನಿತಳಾದೆನು. ಕದ್ದ ಕಳ್ಳನಂತೆ ಕಾಡಿಂದ ಕಾಡಿಗೆ ತಲೆ ಮರೆಸಿಕೊಂಡು ಅಲೆದಿದ್ದಾಯಿತು. ಕಷ್ಟಗಳು ಮುಗಿದವು, ಸುಖದಿಂದ ಎರಡವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ ಅವಮಾನ. ಹೇ ವಿಧಾತ, ಈ ದ್ರೌಪದಿ ಹೆಡೆಯಲ್ಲಿ ಏನೆಂದು ಬರೆದಿರುವೆ ತಂದೆ, ಏನೆಂದು ಬರೆದಿರುವೆ? ಪಾಂಚಾಲಿ ಪಾಂಚಾಲಿ ಇವಳೇಕೆ ಚಿಂತಾಮಗ್ಗಳಾಗಿರುವಳು? ಪ್ರಿಯತಮೆ, ಏನಾಯಿತು? ನಿಷ್ಕಾರಾಗಿ ಅಳುತ್ತಿರುವೇಕೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ದ್ರೌಪದಿ ಇಳಿವಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವು ಪುರುಷರು ಯಾರಾದರೂ ಅಪಮಾನ ಮಾಡಿದ್ರಿ, ಅವಮಾನ ಮಾಡಿದ್ರಿ, ನೀವೇ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವಳು ಪರರನ್ನು ಆಶ್ರಯಿಸಬೇಕು. ಅವಳ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವಳಿಗೆ ಅನ್ನರ ಅಗತ್ಯ ಬೇಕೇ ಬೇಕು. ಹೇ ವಿಧಾತ,
ಇಂಥ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿರುವೆ ತಂದೆ, ಏಕೆ ಸೃಷ್ಟಿಸಿರುವೆ? ದೇವಿ ಆ ವತಾಪದಿನೊಂದು ಕಣ್ಣೀರ ಕರ ತರಬೇಕಂತೆ. ದೇವಿ ಆ ವತಾಪದಿನೊಂದು ಕಣ್ಣೀರ ಕರ ತರಬೇಕಂತೆ. ಪಾಂಡವರ ಪಟ್ಟದರಸಿ ಭೀಮನ ಮದೋನ್ಮನಿ ವಾಸುದೇವನ ಹಾಸರೆಯು ನಮಗಿರಲು, ವಾಸುದೇವನ ಹಾಸರೆಯು ನಮಗಿರಲು ಬಂದುದಾವುದ ನಿನಗೆ ಕೊರತೆ. ಅಸಮಸಾಸದೊಳ್ ಪರಿಹರಿಸದಿರ್ಪನೆ ಈ ಪ್ರಚಂಡ ಭೀಮ. ಪಾಂಚಾಲಿ ಏಕೆ ಚಿಂತಿಪೆ ನೃಪತನಂದಿನೇ, ಏಕೆ ಚಿಂತಿಪೆ ನೃಪತನಂದಿನೇ. ಭಯವ ಬಿಡು ಪಾಂಚಾಲ್ಯ ಪರಮ ಸದ್ಗುಣೆ, ಭಯವ ಬಿಡು ಪಾಂಚಾಲ್ಯ ಪರಮ ಸದ್ಗುಣಿ. ಪ್ರಿಯ ಏಕೆ ಚಿಂತಿಪೆ ನೃಪತನಂದಿನೇ. ದೇವಿ ದುರದಿ ದುರುಳ ಕೊರಪತಿಯ ತೊಡಮೊರೆದು ಮುದದಿಂದ, ದುರದಿ ದುರುಳ ಕೊರಪತಿಯ ತೊಡಮೊರೆದು ಮುದದಿಂದ ಕರುಮದಾಂಧರವರನ್ನು ತುಣಿಯಕ್ಕೆ ಬಿಡ ಹಣದಲ್ಲೇ, ಕರುಮದಾಂಧರವರನ್ನು ತುಣಿಯಕ್ಕೆ ಬಿಡ ಹಣದಲ್ಲೇ. ತೊಡೆ ತಟ್ಟಿ ಪುಡಿ ಕೊಟ್ಟಿ ಎದ ಮೆಟ್ಟಿ ಸೀಳುವೆ, ತೊಡೆ ತಟ್ಟಿ ಪುಡಿ ಕೊಟ್ಟಿ ಎದ ಮೆಟ್ಟಿ ಸೀಳುವೆ. ಪ್ರಿಯ ಏಕೆ ಚಿಂತಿಪೆ ನೃಪತನಂದಿನೇ. ಭಯವ ಬಿಡು ಪಾಂಚಾಲ್ಯ ಪರಮ ಸದ್ಗುಣೆ, ಭಯವ ಬಿಡು ಪಾಂಚಾಲ್ಯ ಪರಮ ಸದ್ಗುಣೆ. ಪ್ರಿಯ ಏಕೆ ಚಿಂತಿಪೆ ನೃಪತನಂದಿನೇ. ಅರಣ್ಯವಾಸ ಭವಣೆಯ ಮರತಿಹೇನ ತರುಣಿಯೇ. ದೇವಿ ಅರಣ್ಯವಾಸ ಭವಣೆಯ ಮರತಿಹೇನ ತರುಣಿಯೇ. ಕಪಟತನದ ವಂಚನೆ ಹೃದಯವನ್ನು ಸೀಳುವೆ, ಕಪಟತನದ ವಂಚನೆ ಹೃದಯವನ್ನು ಸೀಳುವೆ. ತೊಡೆ ತಟ್ಟಿ ಪುಡಿ ಕೊಟ್ಟಿ ಎದ ಮೆಟ್ಟಿ ಸೀಳುವೆ, ತೊಡೆ ತಟ್ಟಿ ಪುಡಿ ಕೊಟ್ಟಿ ಎದ ಮೆಟ್ಟಿ ಸೀಳುವೆ. ಪ್ರಿಯ ಏಕೆ ಚಿಂತಿಪೆ ನೃಪತನಂದಿನೇ. ಭಯವ ಬಿಡು ಪಾಂಚಾಲ್ಯ ಪರಮ ಸದ್ಗುಣೆ, ಭಯವ ಬಿಡು ಪಾಂಚಾಲ್ಯ ಪರಮ ಸದ್ಗುಣೆ. ಪ್ರಿಯ ಏಕೆ ಚಿಂತಿಪೆ ನೃಪತನಂದಿನೇ, ನೃಪತನಂದಿನೇ, ನೃಪತನಂದಿನೇ. ಹೊಳಬೇಡ ಪಾಂಚಾಲಿ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವಾನ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಪತಿಯನ್ನು ಜೂಜಿನಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ನಿಮಗೆ ಆಜ್ಞೆ ಮಾಡಿರಲಿಲ್ಲವೇ? ಆಹಾ, ಪತಿಗಳು ಪತಿಗಳು 7 ವರ್ಷ ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂಥ ಪತಿಗಳನ್ನು. ಅಣ್ಣನ ಒಂದು ದಿನದ ವಿವೇಕದಿಂದ ಏನಿಂದ ನೀವು ನಮ್ಮನ್ನು ಸಾಯೋವರೆಗೂ ಬಿಟ್ಟಿದ್ದಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧ ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟು ಬಾರಿ ಕೇಳಿಕೊಳ್ಳಲಿಲ್ಲವೇ? ಆದದು ಹಾದು ಹೋಯಿತು, ಮರೆತು ಬಿಡು. ಅದರಲ್ಲಿ ಈ ದಿನ ನೀನೇಕೆ ಹೀಗಿರುವೆ? ಅದನ್ನು ನನ್ನೊಡನೆ ತಿಳಿಸಬಾರದೆ? ಹೇಳುವೆನು ಸ್ವಾಮಿ, ಆದರೆ ಅದರಿಂದ ಪ್ರಯೋಜನವೇನು? ಎಷ್ಟೇ ಆಗಲಿ ನೀವು ನಿಮ್ಮಣ್ಣನ ಆಜ್ಞಾಧಾರ. ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಹೇಳುವೆನು ಪ್ರಾಣೇಶ್ವರ, ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ಆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಆಕೆ ನನ್ನನ್ನು ನೋಡಿ ನಕ್ಕು,
ವಾಸಕ್ಕಾಗಿ ಕೇವಲ 5 ಗ್ರಾಮಗಳನ್ನು ಬೇಡಲು ನಿನ್ನ ಪತಿಗಳು ದೂತನನ್ನು ರಾಜಸಭೆ ಕಳಿಸಿರುವರು. ಇನ್ನೇನು ಸಂಧಿ ಆಗುವುದು. ಆಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡುಗಟ್ಟುವೆ ಅಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹ ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋದವರು? ನಮ್ಮ ಮಠನಾದ ಶ್ರೀ ಕೃಷ್ಣ ಪರಮಾತ್ಮನು ಗೋಪಿಕಾಂಗನೆ ವಿಲಾಸ ವಿಭ್ರಮಗಳಲ್ಲಿ ಮಗ್ನರಾದ ಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನ ದೋರ್ಕೆ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ನಾನು ಭಾವಿಸಿದ್ದೆನು. ಅದರಲ್ಲಿ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ನಾನು ಸುಮ್ಮನೆ ಬರುವಳೆ ಸ್ವಾಮಿ, ಎಷ್ಟೇ ಆಗಲಿ ನಿಮ್ಮ ಮುದ್ದಿನ ಮಡದಿಯಲ್ಲವೇ? ಆಕೆಯ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟು ಬಂದೆ. ಏನೆಂದು? ಲೇ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಪಾಪು ಪಾಂಚಾಲಿ, ಪಾಪು ಚಮತ್ಕಾರವಾದ ಉತ್ತರವನ್ನು ನೀಡಿರುವೆ. ನೀನು ನಮ್ಮ ಸಂಗಡ ಕದ ಮಾಡೋದ್ರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದೆ. ದೇವಿ, ಸ್ವಾಮಿ, ಇಂಥ ಸಂತೋಷ ಸಮಯದಲ್ಲಿ ಬಾ, ನನ್ನ ತೊಡೆಯ ಮೇಲೆ ಕುಳಿತುಕೊಳ್ಳಲೇ? ಏಕೆ? ಮುಡಿಯನ್ನು ಕಟ್ಟಿಸದ ಮೇಲಲ್ಲವೇ ಕುಳಿತುಕೊಳ್ಳಬೇಕಾಗಿರುವುದು. ದೇವಿ, ಸ್ವಾಮಿ, ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವುದೀರಾ ಈ ಪ್ರಚಂಡ ಭೀಮ? ಬಾ. ಚಾಲೆ ಮುದ್ದಾಡುವೆನು ಬಾರಿ. ದೇವಿ, ಚಾಲೆ ಮುದ್ದಾಡುವೆನು ಬಾರಿ. ಭೀಮನ ಪ್ರೇಮದ ಪ್ರೇಯಸಿ ನೀನೆ, ಭೀಮನ ಪ್ರೇಮದ ಪ್ರೇಯಸಿ ನೀನೆ. ಜಾಲೆ ಮುದ್ದಾಡುವೆನು ಬಾರಿ, ಜಾಲೆ ಮುದ್ದಾಡುವೆನು ಬಾರಿ. ಕುರುಕುಲಹದ ಮರ ಕೆಣಕ ತರಣದು ಕುರುವಂಶವನ್ನೇ ನಾಶ ಮಾಡುವೆ. ಹೇಳಿ, ಕುರುಕುಲಹದ ಮರ ಕೆಣಕ ತರಣದು ಕುರುವಂಶವನ್ನೇ ನಾಶ ಮಾಡುವೆ. ದುರುಳ ದುಶಾಸನ ಒಡಲನ ಬಗೆದು, ದುರುಳ ದುಶಾಸನ ಒಡಲನ ಬಗೆದು, ದುರುಳ ರಸದ ಬಡಿಯುವೆನ. ನಾಳೆ ದುರುಳ ರಸದ ಬಡಿಯುವೆನ. ಚಾಲೆ ಮುದ್ದಾಡುವೆನು ಬಾರಿ. ಭೀಮನ ಪ್ರೇಮದ ಪ್ರೇಯಸಿ ನೀನೆ, ಈ ಭೀಮನ ಪ್ರೇಮದ ಪ್ರೇಯಸಿ ನೀನೆ. ಸಭೆಯ ಪರಿಭವ ಮರೆತಿಹನೇನೆ, ಕೈದ ಶಪಥವ ಮರೆಯುವೆನೇನೆ. ದೇವಿ, ಸಭೆಯ ಪರಿಭವ ಮರೆತಿಹನೇನೆ, ಕೈದ ಶಪಥವ ಮರೆಯುವೆನೇನೆ. ಚಿಂತಿಸಿದರು ನೀ ದೃಪದ ನಂದಿನಿ, ಚಿಂತಿಸಿದರು ನೀ ದೃಪದ ನಂದಿನಿ. ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾ, ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾ. ಜಾಲೆ ಮುದ್ದಾಡುವೆನು ಬಾರಿ. ಭೀಮನ ಪ್ರೇಮದ ಪ್ರೇಯಸಿ ನೀನೆ, ಈ ಭೀಮನ ಪ್ರೇಮದ ಪ್ರೇಯಸಿ ನೀನೆ. ಜಾಲೆ ಮುದ್ದಾಡುವೆನು ಬಾರಿ. ಪ್ರಾಣೇಶ್ವರ, ಪ್ರಿಯಾ, ಸ್ವಾಮಿ, ದೇವಿ, ಹಿಂದೆ ಒಂದು ದಿನ ಈ ನನ್ನ ಬಿಡುಗುವುದನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದಿರಿ ಮತ್ತು ಏನೇನೋ ಸಂಬೋಧಿಸಿದ್ದೀರಿ. ನನ್ನ ಬಾಯಿಂದ ಆ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲು ನಡೆಸುತ್ತಿರಲ್ಲವೇ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವ ಹೇಳಿ ಭೀಮನಲ್ಲ.
ಮಾತ್ರವಲ್ಲ ಸ್ವಾಮಿ, ನುಡಿದಂತೆ ನಡೆಯಬೇಕೆನ್ನುವುದೇ ನನ್ನ ಇಚ್ಛೆ. ಸುಮ್ಮನೆ ನಾನು ಇಚ್ಛಿಸಿದ್ರೇನು ಪ್ರಯೋಜನ? ಎಷ್ಟೇ ಆಗಲಿ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೇಳಿಸಬೇಡ ಪಾಂಚಾಲಿ, ನನ್ನನ್ನು ಕೇಳಿಸಬೇಡ. ಈಗ ನಾನು ಯಾರಾಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪ ತೊಡಗಲಿ, ಆದರೆ ನಾನು ಮಾತ್ರ ಯುದ್ಧವನ್ನೇ ಅಪೇಕ್ಷಿಸುವೆ. ಧರ್ಮ ಪಾರಾಯಣನಾದ ಯುಧಿಷ್ಠಿರನು ದುರ್ಯೋಧನನಂತ ಅಪರಾಧವನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಅವನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ ಅಣ್ಣ. ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಪ್ರಿಯ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ಒಂದೊಂದು ಸಾರಿ ದುಸ್ಸಾಧ್ಯವಾಗಿರುವುದು. ಭೀಮಸೇನ ಏಕೆ ಇಷ್ಟೊಂದು ಸಿಟ್ಟು? ಮುನಿಚೇತಕ್ಕೆ ನಿನಗೀ ಪರಿ ಕನಗುಣನಿಧಿ ಭೀಮಸೇನ ಅನುಗಾತನ ಸೈರಿಪುದು ಮನಸೈರಿಸಿ ಕಾಂತನಾಗು ಭೀಮಾ ಬಲವೇ ನಿಹುದೈ ಕೇತರ ನಡೆದೆ ಪ್ರೀತಿಸ ಹೋದ ಆತುರದಿ ಫಲವೇ ನಿಹುದೈ ಧರ್ಮ ವಿಚಾರದ ಮರ್ಮವನರಿಯದೆ 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 ಕರ್ಮಕ್ಕೆ ಬಾಗಿಗಳಾಗುವಿರೆ ಕರ್ಮಕ್ಕೆ ಬಾಗಿಗಳಾಗುವಿರೆ ಕೇತರ ನೆಡೆದೆ ಆತುರದಿ ಫಲವೇ ತಮ್ಮ ಸಹೋದರ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಅಣ್ಣನೇಗೆ ಇಷ್ಟ ಆಗಿರುವನು? ಏಕೆ ನನ್ನ ಈ ಬಿಡಿಗುವುದಲ್ಲೂ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿನಗೊಂದು ವಿಚಾರ ಹೇಳಬೇಕೆಂದಿದ್ದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲೇ ಹೇಳಿಬಿಡಿದನು. ಈ ಸಂಜೆಯ ವಿಚಾರವು ನಿಮಗೆ ಉಚಿತವಾಗಿ ಕಾಣಬಹುದು.
ಅರ್ಜುನನು ಅನುಮೋದಿಸಬಹುದು, ನಕಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯು ಪಾಂಡವರ ಕಳಂಕವೆಂದು ಭಾವಿಸಿದ್ದೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿಲಲ್ಲಿ ನಿಂತು ಸಂಧಿ ಆಚರಣೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಉಚಿತವಾಗಿ ಕಾಣಬಹುದು, ಆದರೆ ನಾನೊಂದು ಕಡೆಗೆ ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಬೆಸುತ್ತಿಲ್ಲ. ನಾನು ಮತ್ತು ನನ್ನ ಈ ಕಡೆ ಇವೆರಡೇ ಸಾಕು. ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡುವೆ. ನಿಲ್ಲು ಪ್ರಿಯ ಸಹೋದರ, ತಡೆಯುವ ಶಕ್ತಿ ನಮ್ಮಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಯನು ನಮಗೆ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಏನು ಹೇಳುವೆ ಪಾಂಚಾಲಿ? ಮರುಗುವೆ ಏಕಲೆ ಮಾನುನಿ ಮಣಿಯಳೆ, ಮರುಗುವೆ ಏಕಲೆ ಮರುಗುವೆ ಏಕಲೆ ಮಾನುನಿ ಮಣಿಯಳೆ, ಮರುಗುವೆ ಏಕಲೆ ಬಲಿಸು ನಿನ್ನನು ನವೋ ಕರುಣಿ ನಿನ್ನನು ನವೋ ಒರಗಿಸುತ್ತಿರುವೆವು ಒರಗಿಸುವುದಕ್ಕೆ ಮಾನಿನಿ ಮಣಿಯಳೆ, ಮರುಗುವೆ ಏಕಲೆ ಧರ್ಮಜನ ಜಯ ಮೀರಲಾರದೆ ನಾವು, ಧರ್ಮಜನ ಜಯ ಮೀರಲಾರದೆ ನಾವು, ವೈರವ ಮರೆತೆವು. ಹೌದು ವೈರವ ಮರೆತೆವು, ಸೈರಿಸುತ್ತಾಪವ ಮರುಗುವೆ ಏಕೆಲೆ ಮಾನಿನಿ ಮಣಿಯಳೆ, ಮರುಗುವೆ ಏಕೆಲೆ ಪಾಂಚಾಲಿ. ಧರ್ಮವೆಂದು ಕ್ಷತ್ರಿಯ ಧರ್ಮ ಏನೆಂದು ಮರೆಯುವುದು ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಷ್ಟೊಂದು ಘೋರಕರ್ಮ ಎಂಬುದನ್ನು ನೀನಿನ್ನೂ ಅರಿತಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಅಭಿಚಾರಕ್ಕಾಗಿಯೇ ನಾವು ದುಃಖಿಸಬೇಕಾಗುವುದು. ಅದಕ್ಕಾಗಿ ಅಲ್ಲವೇ ನಾನು ಸಂಧಿಗಾಗಿ ಇಷ್ಟೊಂದು ಸರ್ವ ಪ್ರಯತ್ನ ಮಾಡಿದ್ದೆ. ಪ್ರಾಣೇಶ್ವರ, ದೌಮ್ಯನನ್ನು ಕಳಿಸಿ ಅಪಮಾನಗೊಂಡಿದೆ. ಈಗ ಪುನಃ ಕೃಷ್ಣ ಪರಮಾತ್ಮನನ್ನು ಅಪಹಾಸ್ಯಕ್ಕೆ ಗುರಿ ಮಾಡಿದ್ರಲ್ಲೆಂದೇ ಚಿಂತೆ ಆಗಿರುವುದು. ಏನಿದು ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ವಿಚಾರ ಕೇಳುವುದರಿಂದ ನನಗಾವ ಪ್ರಯೋಜನವಿಲ್ಲ. ಅಪೌರುಷದ ಫಲಗಳನ್ನು, ಈ ಅಪೌರುಷದ ವರ್ತನೆ ಪುರಸ್ಕಾರವು ನಿಮಗಿರಲಿ. ಪ್ರತಿಜ್ಞೆ ನಡೆಯುವ ಆಟ ಮಾತ್ರ ನನಗಿರಲಿ. ಸ್ವಲ್ಪ ನಿಧಾನಿಸಿ. ಅದೋ ನೋಡಿ, ಯದುಪತಿಯು ನಗುತ್ತಾ ಬರುತ್ತಿರುವುದು. ಅವರಿಂದ ರಾಜ್ಯಸಭೆ ಸಮಾಚಾರವನ್ನು ತಿಳಿದು ಬಳಿಕ ತಮ್ಮ ಇಷ್ಟದಂತೆ ಮಾಡಿ. ಅಣ್ಣ ವಾಸುದೇವ, ವಿಜಯಶಾಲಿಗಳಾಗಿರಿ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು ದೇವ. ವಿಜಯಶಾಲಿಗಳ ಹರಿ ಸಾರ್ವಭೌಮ ನಿಮ್ಮ ಮೊರೆಯಿಟ್ಟು ಬೇಡುವೆನೋ. ಪರಮಾತ್ಮ,
ಸಾರ್ವಭೌಮನಿನ್ನೋ ಮೊರೆಯಿಟ್ಟು ಬೇಡುವೆನೋ ಕರುಣದಿ ಪಾಲಿಸಿದೆಯ ಕೃಷ್ಣ. ಕಾನನದ ವಾಸದೋ ಏನೆಲ್ಲ ಅನುಭವಿಸಿದೆವೋ ಕಾನನದ ವಾಸದೋ ಏನೆಲ್ಲ ಅನುಭವಿಸಿದೆವೋ ಸ್ವಾನಗೂ ಬೇಡ ತಂದೆ ಈ ಪರಿಯ ದಯೆ ಪರಮಾತ್ಮ. ಸ್ವಾನಗೂ ಬೇಡ ತಂದೆ ಈ ಪರಿಯ ದಯೆಯೋ ಹರಿ ಸಾರ್ವಭೌಮನಿನ್ನೋ ಮೊರೆಯಿಟ್ಟು ಬೇಡುವೆನೋ ಕರುಣದಿ ಪಾಲಿಸಿದೆಯ ಕೃಷ್ಣ. ಮರುಜನ್ಮ ನೀಡಿದ ನಮಗೆ ನರಜನ್ಮ ಬೇಡವಯ್ಯ ಪರಮಾತ್ಮ. ಮರುಜನ್ಮ ನೀಡಿದ ನಮಗೆ ನರಜನ್ಮ ಬೇಡವಯ್ಯ ನರಜನ್ಮ ನೀಡಿದರೋ ಬೇಡ ಹಿರಿಯಣ್ಣ ತಾನ. ನರಜನ್ಮ ನೀಡಿದರೋ ಬೇಡ ಹಿರಿಯಣ್ಣ ತಾನ. ಹರಿ ಸಾರ್ವಭೌಮನಿನ್ನೋ ಮೊರೆಯಿಟ್ಟು ಬೇಡುವೆನೋ ಕರುಣದಿ ಪಾಲಿಸಿದೆಯ ಕೃಷ್ಣ. ಕೃಷ್ಣ ಶ್ರೀಹರಿ ಪರಮಾತ್ಮ. ಹೋದ ಕಾರ್ಯವೇನಾಯಿತು ದೇವ? ಹೋದವರಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನು ರಾಜಸಭೆಯಲ್ಲಿ ನನ್ನನ್ನು ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದರು. ಸಂಧಿಯ ವಿಚಾರವು ನಡೆಯಿತೆ? ನಡೆಯಿತು. ಪಾಂಚಾಲಿ, ನಾನಿಲ್ಲಿರಲು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿಸಲು ಮಾತನಾಡುವೆ. ಸ್ವಲ್ಪ ನಿಧಾನಿಸಿ, ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿದಷ್ಟರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು. ಸೈರಿಸಿಕೊಳ್ಳಿ ಪ್ರಿಯ. ಮುಂದೇನಾಯಿತು ಪರಮಾತ್ಮ? ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಸಂಧಿಯ ವಿಚಾರವು ನಡೆಯಿತೆ? ನಡೆಯಿತು. ಕೃಷ್ಣ, ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜರ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾದರೂ ಸಂಧಿ ಆಯಿತೆ. ನಾನು ಹೋಗಿದ್ದುದು ಅದಕ್ಕಾಗಿಯೇ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನ ಬಲಗಳನ್ನು ತೊಟ್ಟನು. ಈ ಸಂಜೆ ನೆಪದಿಂದ ನಮ್ಮ ಇವರಿಗೂ ಸೀರೆ ಉಡಿಸಲು ಅವಳಿಸುತ್ತಿರುವ ಯಾದವಾಗ್ರಣಿ ಈ ಪಾಂಡು ಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮ
ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಹೇಳುತ್ತಿರುವೆ. ಸ್ವಾಭಿಮಾನ್ಯ ಶೂನ್ಯವಾದ ಸಂಧಿಯರೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ವಾಸುದೇವ, ರಾಜ್ಯಸಭೆಯಲ್ಲಿ ಏನು ನಡೆಯಿತು ದೇವ? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ಮೊದಲಾದವರು. ದುರ್ಯೋಧನ ಆತನು ಒಪ್ಪಿದನು. ಪಾಂಚಾಲಿ, ನಾನಿಲ್ಲಿರಲು ಸಾಧ್ಯವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಲು ನೀನಿಚ್ಛೆ ಆಗಿತ್ತು ಕೃಷ್ಣನ. ಅದನ್ನು ಸಾಧಿಸಿದೆ, ಬಹಳ ಚೆನ್ನಾಗಿ ಸಾಧಿಸಿದೆ. ಸಹೋದರರೇ, ನಿಮ್ಮ ಅಪೌರುಷದ ವರ್ತನೆ ಪುರಸ್ಕಾರವು ಫಲಗಳನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ನಿರೀಕ್ಷಿಸುವುದಿಲ್ಲ. ಯಾಜ್ಞ ಸೈನಿ, ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೆ ಬಿಡುವುದಿಲ್ಲ. ಭೀಮಸೇನ, ನೀನು ನಿಜವಾಗಿ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಸುಮ್ಮನೆ ನನ್ನ ಕಾಡಬೇಡ ಕೃಷ್ಣ. ಈ ಸಂಜೆ ವಿಚಾರವು ನನಗೊಪ್ಪದು. ನಿನಗೊಪ್ಪುವ ವಿಚಾರವು ಬಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿದ್ದಾನೆ. ದುರ್ಯೋಧನನ ಸಂದೇಶ ಹಾಗಾದರೆ ಅದು ಸಂಧಿಯಲ್ಲ. ಏನು ಕೃಷ್ಣ, ಏನು ಸಂದೇಶ? ಅದನ್ನು ನೀನು ಕೇಳುವ ಮೊದಲು ನನ್ನ ಬಳಿಯಲ್ಲಿ ಕೈ ಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದಂತೆ ಹೇಳಿಬಿಡು. ನೀನು ಕುಳಿತುಕೊಂಡ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರ್ಯಾಸ ಬೇಕೆ? ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ಭಯ? ಎಲ್ಲಿ ಆ ಗದೆಯನ್ನು ಸ್ವಲ್ಪ ದೂರವಾಗಿ ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಆ ಸಂದೇಶವನ್ನು ಹೇಳಿದೆ. ಕೃಷ್ಣ, ನೀನ್ ಇಚ್ಛೆ ಅಂತ ಕುಳಿತುಕೊಳ್ಳವೇನು? ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ವಾಸುದೇವ, ಈ ಗದೆಯನ್ನು ನೀನು ಬಿಡು. ಈ ಗದೆಯನ್ನು ನೀನು ಕ್ಷಣಕಾಲ ಬಿಡು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಾನಿಂದಾದ್ರೆ ನಿನ್ನ ಮಾತನ್ನು ಮೀರಿರುವೆನೆ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿ ಕೈಗಳನ್ನು ಭದ್ರವಾಗಿ ಬಂದಿತು. ಅಣ್ಣ, ಇದೇನು ಪರಿಹಾಸವೇ? ನೀನು ಶತ್ರುಗಳ ಹೆಡೆಮುರಿಯನ್ನು ಕಟ್ಟುವುದರಲ್ಲಿ ಪಂಡಿತೆಯಂತೆ. ಹಾಗೆ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೇನೋ ನೋಡು. ಭೀಮಸೇನ, ಹೋಗಿ ಕಟ್ಟು. ಪಾಂಚಾಲಿ, ಕೃಷ್ಣನ್ ಹೇಳದಂತೆ ನನ್ನ ಕೈಗಳನ್ನು ಬಂಧಿಸು. ಬಂದಿತು. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಈಗ ನೀನು ನನ್ನ ಬಂದಿ. ಈಗ ಕೇಳಿರಿ ಎಲ್ಲರೂ, ಭೀಮನನ್ನು ಬಂಧಿಸಿರುವ ಈ ಹಗ್ಗವು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲನುವಾಗಿತ್ತು. ಯಾರು ಕಾರ್ಯವನ್ನು ಮಾಡಿದವರು? ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ
ನಿನ್ನನ್ನು ಬಂಧಿಸರೆತ್ತಿಸಿದರೆ ಯಾರು ಯಾರು ಆ ದುರಾತ್ಮರು? ದುರಹಂಕಾರಿಯಾದ ದುರ್ಯೋಧನನ್ನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನ್ನು ನಡೆಸಿದನು. ಇಂತಹ ಸಾಹಸವು ಮತ್ತಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತದಿಂದ ಆ ಕೌರವನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಆ ಕುನ್ನಿ ಕೌರವರು ಈ ರೀತಿ ಅಪಮಾನ ಪಡಿಸಿದರೆ, ಅಗ್ರಜ ಧರ್ಮನಂದನ, ಇದಕ್ಕೆ ನಿಮ್ಮ ಅಭಿಪ್ರಾಯ? ಅಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ದೊರಕುವುದು. ಪರಮಾತ್ಮ, ಮಾಧವ ನಿನ್ನ ಚರಣವ ನಂಬೇದ ಅಬಲ ಪಾಂಡವರ ಪರಮಾತ್ಮ, ಮಾಧವ ನಿನ್ನ ಚರಣವ ನಂಬೇದ ಅಬಲ ಪಾಂಡವರ ಮಂಗಳ ತೋರಿದೆ ಅಂದಿನ ದಿನದಿ ಮಂಗಳ ತೋರಿದೆ ಅಂದಿನ ದಿನದಿ ಮಂಗಳ ತೋರಿದೆ ಅಂದಿನ ದಿನದಿ. ಪರಮಾತ್ಮ, ಮಂಗಳ ತೋರಿಗೆ ಅಂದಿನ ದಿನದಿ ಮಂಗಳ ತೋರಿಗೆ ಅಂದಿನ ದಿನದಿ. ಪರಮಾತ್ಮ, ಮಂಗಳ ತೋರಿಗೆ ಅಂದಿನ ದಿನದಿ ಗಂಗರ ಮನಗಕ ನಮಿಸುವೆವೋ. ಗಂಗರ ಮನಗಕ ನಮಿಸುವೆವೋ ಮಾಧವ ನಿನ್ನ ಚರಣವ ನಂದಿದ ಅಬಲ ಪಾಂಡವರ ಕೊರೆಯೈ ಕೃಷ್ಣ ಕೃಷ್ಣ. ಪರಮಾತ್ಮ, ಹಾಗಾದರೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ದೇವ, ನೀನೇ ತಿಳಿರುವೆ, ನಾನು ಯುದ್ಧವನ್ನು ಅಪೇಕ್ಷಿಸಿದ್ದವನಲ್ಲ. ಅದಕ್ಕಾಗಿಯೇ ಸಂಧಿಗಾಗಿ ಇಷ್ಟೊಂದು ಸರ್ವಪ್ರಯತ್ನವನ್ನು ಮಾಡಿದನು ದೇವ. ಆದರೂ ಇದು ನಿಷ್ಪ್ರಯೋಜವಾಯಿತು. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಏಕೆ ನೀನು ಬಿಡಿಸುವುದಿಲ್ಲವೇ ಕುರುಕುಲ ಎಂಬಾರಿ? ಧರ್ಮನಂದನ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆ? ಧರ್ಮದ ಕೊಟ್ಟು. ಅರ್ಜುನ, ನೀನೆಲ್ಲ ಬಿಡಿಸುವೆ? ಬೃಹನ್ನಳೆ, ವಾಸುದೇವ, ನೀನಾದರೂ ಬಿಡಿಸು. ಕಟ್ಟಿಸಿದವ ನೀನಲ್ಲವೇ, ನೀನೆಲ್ಲಿ ಬಿಡಿಸುವೆ? ಏಕೆ ಯಾರು ಬಿಡಿಸುವುದಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಈಗ ಎಲ್ಲರೂ ಕೇಳಿದ ಪ್ರತಿಜ್ಞೆಯನ್ನು ಬಲಸು ಉನ್ನತೆಯ ಕುಲ ತಂದು ಕೆಳಗೆಳವು ಕೆಡದು ರಣದಾಹ ಮುಗಿಸಿಕೋ.
ಬಲು ಶೂನ್ಯತೆಯ ಕುಲ ಹೇಳಿಗಳನ್ನು ತಂದು ಬೆಳಗಳನ್ನು ಕಡಿದು ಎಳೆಗಳನ್ನು ಕಡಿದು ಬೆಳದಾಹ ಮುಗಿಸಿಕೊಳ್ಳುವೆ ಬೆಳದಾಹ ಮುಗಿಸಿಕೊಳ್ಳುವೆ. ಪಾಂಡವರ ರಚಿಯ ತೊರಬನ್ನು ಮುಟ್ಟಿದ ಚಂಡ ಕೌರವರ ಹುಂಡಿಗ ಬೇಳೆ ಪಾಂಡವರ ರಚಿಯ ತೊರಬನ್ನು ಮುಟ್ಟಿದ ಚಂಡ ಕೌರವರ ಹುಂಡಿಗ ಬೇಳೆ ಕಂಡ ಎಲುಬುಗಳ ತೊಂದರೆ ತೀರಳ ಚಂಡಿಗೌತನವ ಮಾಡಿಸುವೆ ಕಂಡ ಎಲುಬುಗಳ ತೊಂದರೆ ತೀರಳ ಚಂಡಿಗೌತನವ ಮಾಡಿಸುವೆ. ಹೊರಬರುವ ನೋಡಬರುವ ಆರ್ಭಟಿಸಿ ಭೀಮನ ಕಥೆಯ ಪ್ರಕರಿಸುವಂತವ ತೋರ್ಪಡಿಸಿ ಹೊರಬರುವ ನೋಡದನ್ವಯ ಹಾರ್ಭಟಿಸಿ ಭೀಮನ ಕಥೆಯ ಪ್ರಚಂಡೋತ್ಸವ ತೋರ್ಪಡಿಸಿ ದರ್ಪದಿಂದಲವ ಕುರುವರರ ಕಾಲ್ಗಳ ಬಿಡಿದು ದರ್ಪದಿಂದರ ಕುರುವರರ ಕಾಲ್ಗಳ ಬಿಡಿದು ಗಿರಗಿರನ ತಿರುಗಿ ನೆಲ ಅಪ್ಪಳಿಸುವೆ. ಭಲೇ ಭಲೇ ಭೀಮಸೇನ ಭಲೇ ವಾಸುದೇವ ಬಲ ಶೂನ್ಯತೆಯ ಕುಲ ಹೇಳಿಗಳ ಕಣ್ಣು ನನಗೆ ತಲೆಗಳನ್ನು ಕಡಿದು ರಣದಾಹ ಮುಗಿಸಿಕೊಳ್ಳುವೆ ರಣದಾಹ ಮುಗಿಸಿಕೊಳ್ಳುವೆ ರಣದಾಹ ಮುಗಿಸಿಕೊಳ್ಳುವೆ. ಈಗ ಎಲ್ಲರೂ ಕೇಳಿ ನನ್ನ ಪ್ರತಿಜ್ಞೆಯನ್ನು. ವಾಸುದೇವ, ನಾನು ವಾಯುದೇವನ ಅಂಶದಿಂದ ಜನಿಸಿದ್ದ ಸತ್ಯವಾದರೆ ಈ ರಮೋತ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದ ನಿಜವಾದರೆ ನಾಳೆ ನಡೆಯುವ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಆ ದುರ್ಯೋಧನನ 98 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಆ ದುರ್ಲ ದುಶ್ಯಾಸನ ವಾಕ್ಷಸ್ಥಳವನ್ನು ಬಾಜದು ಆತನ ಬಿಸಿ ರಕ್ತದಿಂದ ಪಾಂಚಾಲಿಯ ಮುಡಿಗಟ್ಟಿಸುವೆ. ಆ ದುರುಳ ದುಶ್ಯಾಸನ ತೊಡೆಯನ್ನು ನನ್ನ ಗದಾತನದಿಂದ ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಹೆಡಗಾಲಿನಿಂದ ಹೊತ್ತು ಪುಡಿ ಪುಡಿ ಮಾಡದಿದ್ದರೆ ನನಗತಿ ಭಯಂಕರವಾದ ನರಕ ಪ್ರಾಪ್ತಿಯಾಗಲಿ. ವಾಸುದೇವ, ಇದಕ್ಕೆ ನಿಮ್ಮ ಪಾದ್ಯ ಸಾಕ್ಷಿ.